ನಿಮ್ಮ ಅಜ್ಜಿಗೆಲ್ಲೂ ಹುಚ್ಚಿಡ್ದಿದೆ ಅಷ್ಟೇ. ಅವನೇನಾದ್ರು ಹಾಕೊಂಡು ಸುಕ್ಕೊಂಡು ಸತ್ತರೆ ಪೊಲೀಸು ಕೇಸು ಅಂತೆಲ್ಲ ಆಗುತ್ತೆ. ಆಮೇಲೆ ಊರೇ ರೊಚ್ಚಿಗೆದ್ದು ನಮ್ಮನ್ನ ಮರಕ್ಕೆ ಕಟ್ಟಾಕಿ ಜೀವಂತವಾಗಿ ಸುಡ್ತಾರ ಅಷ್ಟೇ. ಹಂಗಂತೀಯಾ? ಇನ್ನೇನು ಅಲ್ಲಮ್ಮಿ, ಅವ್ನು ಸತ್ತರೆ ಅದು ಆತ್ಮಹತ್ಯೆ ಅನ್ಸ್ಕೊಳಕ್ಕಿಲ್ವಾ? ಆತ್ಮಹತ್ಯೆಗೆ ಕಾರಣ ಏನು ಅಂತ ಕೇಳಲ್ವಾ? ಜನರ ದೃಷ್ಟಿಯಲ್ಲಿ ಅವ್ನು ರಾಜ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇದೆಯಾ? ಆಮೇಲೆ ಜನ ನಮ್ಮನ್ನು ಮುತ್ತಿಗೆ ಹಾಕಿ ಜೀವಂತವಾಗಿ ಕೊಂದ್ಬಿಡ್ತಾರ ಅಷ್ಟೇ. ಸುಮ್ಮನಿರಮ್ಮಿ, ಯಾಕೆ ಹೆದರ್ಸ್ತೀಯಾ? ನೈಸ್ ಮಾಡಿ ಕಳಿಸ್ತೀನಿರು. ಲೇ ತಮ್ಮಡು, ಯಾಕಪ್ಪ ಹಿಂಗೆಲ್ಲ ಮಾಡ್ಕೊತಾ ಇದೀಯಾ? ಓ, ನಾವೆಲ್ಲ ಬೈತೀವಿ ಅಂತನಾ? ನಾವೇನಕ್ಕೆ ಬೈತೀವಿ ಹೇಳು? ನಿನಗೆ ಒಳ್ಳೇದಾಗ್ಲಿ ಅಂತ ಬೈತೀವಪ್ಪ. ಇಲ್ಲ, ಹೋಗಪ್ಪ ಹೋಗು, ರೆಸ್ಟ್ ಮಾಡು. ಇವತ್ತು ನಿಂಗೆ ರಜಾ, ನಿನ್ನ ಹೆಂಡ್ರ ಜೊತೆ ಇರು, ಹೋಗು. ಇಲ್ಲ, ನೀವೆಲ್ಲ ನನ್ನ ಹೆಂಡತಿ ಮುಂದೆ ಕೂತು ಮಂಡಿ ಊರಿ ಕ್ಷಮೆ ಕೇಳಬೇಕು. ಅಯ್ಯೋ ದೊರೆ, ಏನ್ ಮಾಡ್ತಿದ್ದೀರಾ? ಸುಮ್ಕಿರಿ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ನನ್ನ ಜೊತೆ ಗಣೇಶ ಇದ್ದಾನೆ, ನೀವೆಲ್ಲ ಹೋಗಿ. ಗಣೇಶನ್? ಇದ್ಯಾವ್ದಿದು ಹೊಸ ಪಾತ್ರ? ಯಾರದು ಗಣೇಶ? ಅಣ್ಣ, ಯಾರಣ್ಣ ಇದು ಗಣೇಶ? ನನಗೇನು ಗೊತ್ತಲಾ? ಇವನ್ಗೇನ ಅವಳಿ ತಮ್ಮವನ ಹೆಂಗೆ? ಅದೇ ಮೂಗನ ಸೈಡ್ ಪಿಕ್ಚರ್ನಾಗೆ ಒಬ್ಬ ಸೇಡ್ ತಿರ್ಸ್ಕೊಳಕ್ ಬರ್ತಾನಲ್ಲ, ಹಂಗೆ ಅನ್ನ ಬಂದವನ ಅಂತ. ಇಲ್ಲ ಇಲ್ಲ ಇಲ್ಲ, ರಾಮಚಂದ್ರ ಪಿಕ್ಚರ್ನಾಗೆ ತಮ್ಮ ಸತ್ತು ಅಣ್ಣಂಗೆ ದೆವ್ವಾಗಿ ಬರ್ತಾನಲ್ಲ, ಹಂಗನಿಸ್ತದೆ. ಮನು ಬಾರೋ, ಇರೋ ಸಮಸ್ಯೆಗಳೇ ಸಾಕು, ನಡಿ ಹೋಗೋಣ. ಇಲ್ಲ, ನಾನು ಬರಲ್ಲ. ಅಣ್ಣ, ಅದಕ್ಕೆ 5 ಎಣಿಸ್ತೀನಿ, ಅಷ್ಟರಲ್ಲಿ ಮಂಡಿ ಊರಿ ನನ್ನ ಹೆಂಡತಿಗೆ ಸಾರಿ ಕೇಳಬೇಕು. ಇಲ್ಲ ಅಂದ್ರೆ ಬೆಂಕಿ ಹಚ್ಕೊಂಡ್ಬಿಡ್ತೀನಿ.